ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ದ ಕ್ರಿಕೆಟಿಂಗ್ ಟಾಪ್ ಸ್ಟೋರೀಸ್. ಮಗ, ನಿನ್ನೆ ಗೆಲ್ಲಬೇಕಾಗಿರುವಂಥ ಮ್ಯಾಚ್ನ ಆರ್ ಸಿ ಬಿ ಅವರು ಸೋತು ಯಾವ ಥರ ಕೈ ಸುಟ್ಕೊಂಡ್ರೆ ಅಂದರೆ ನೋಡೋದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಯಿತು ನನಗಂತೂ. ನಾನು ಅಂದ್ಕೊಂಡಿದ್ದೆ ಫೈನಲ್ ಸ್ಟೇಜಲ್ಲಿ ರೊಮಾರಿಯೋ ಶೆಫರ್ಡು ಮತ್ತು ಕೃಣಾಲ್ ಪಾಂಡೆ ಇಬ್ಬರು ಫಿನಿಶಿಂಗ್ ಮಾಡಿಕೊಡ್ತಾರೆ, ಆರ್ ಸಿ ಬಿನ ಗೆಲ್ಲಿಸ್ಕೊಡ್ತಾರೆ ಅಂತ ನಾನು ತುಂಬ ವೆಯ್ಟ್ ಮಾಡ್ತಾ ಇದ್ದೆ. ಫೈನಲಿ ಎಲ್ಲರೂ ಯಾರು ಲಕ್ನೋ ಸೂಪರ್ ಜೈಂಟ್ಸ್ ಅವರು ಆರ್ ಸಿ ಬಿನ ಸೋಲ್ಸ್ಬಿಟ್ಟು ಒಂಥರ ಇನ್ನೂ ಪ್ಲೇ ಆಫ್ಗೆ ಹೋಗ್ದಂಗೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಮನಸ್ನೆನ್ಲ ನೀನು ನಾನು ಹೆತ್ತ ಮಗನೆನ್ಲ. ನನಗಂತೂ ಗಾಯ್ಸ್ ನಿನ್ನೆ ಮ್ಯಾಚು ಎಷ್ಟು ಕ್ರೇಜ್ ಆಗಿತ್ತು ಅಂದರೆ, ಸ್ಟಾರ್ಟಿಂಗಲ್ಲಿ ವಿರಾಟ್ ಕೊಹ್ಲಿ ಅವರು ವಿಕೆಟು ಅಂದರೆ 2016ರಲ್ಲಿ ಫಸ್ಟ್ ಅಂದರೆ ಡಕ್ಔಟ್ ಆಗಿದ್ರು. ಆದರೆ ಅದು ಬಿಟ್ಟರೆ ಸುಮಾರು ಒಂದು 8-9 ವರ್ಷ ಆದಮೇಲೆ ವಿರಾಟ್ ಕೊಹ್ಲಿ ಅವರು ಡಕ್ಔಟ್ ಆಗ್ತಾರೆ. ಅದು ಪ್ರಿನ್ಸ್ ಯಾದವ್ಗೆ ಅಂದರೆ ಕ್ರೇಜಿ ಅಂತಲೇ ಹೇಳ್ಬೋದು. ಪ್ರಿನ್ಸ್ ಯಾದವ್ ಅವರು ವಿರಾಟ್ ಕೊಹ್ಲಿ ಅವರು ವಿಕೆಟ್ ತೆಗೆದು ಯಾವ ಥರ ಕೋಣದು ಕುಪ್ಪಳಿಸೋದು ಅಂದರೆ ಇಡೀ ಮೈದಾನ ತುಂಬ ಓಡಾಡಿದ್ರು ಅಂತಲೇ ಹೇಳ್ಬೋದು. ಎಲ್ಲ ಒಂದು ಕಡೆ ಬೇಜಾರಾಯಿತು, ಇನ್ನೊಂದು ಕಡೆ ಬಿಡಪ್ಪ ವಿರಾಟ್ ಕೊಹ್ಲಿ ಅಂತ ವಿಕೆಟ್ ತೆಗೆದಿರೋಂಥ ಒಳ್ಳೆ ಬೌಲರ್ ನಮ್ಮ ಇಂಡಿಯಾ ಸಿಕ್ಕಿದ್ದಾರೆ ಒಂದು ಖುಷಿ ಪಡಬೇಕಾ, ಅಥವಾ ವಿರಾಟ್ ಕೊಹ್ಲಿ ಡಕ್ಔಟ್ ಆದ್ರೆ ಅನ್ನೊಂದು ಬೇಜಾರು ಪಡ್ಬೇಕಂತ ನನಗಂತೂ ಗೊತ್ತಿಲ್ಲ. ಇದರಲ್ಲಿ ಏನು ಲಕ್ನೋ ಸೂಪರ್ ಜೈಂಟ್ಸ್ ಅವರು ಟಾಸ್ಗೆ ಸೋತು ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ. ಆದರೆ ಚಿಂದಿಯಾಗಿ ಆಡಿದ್ರು ಗೈಸ್. ಯಾರು ಮಿಚ್ ಮಾರ್ಷ್ ಅವರು ಸಖತ್ತಾಗಿ 100 ಹೊಡೆದು ಫಿನಿಶಿಂಗ್ ಮಾಡಿಕೊಡ್ತಾರೆ ಯಾರು ಲಕ್ನೋ ಸೂಪರ್ ಜೈಂಟ್ಸ್ಗೆ. ಟೋಟಲ್ 209 ರನ್ ಹೊಡಿತಾರೆ. 19 ಓವರ್ಗೆ ಮಳೆ ಬಂದಿದ್ದ ಕಾರಣ 1 ಓವರು ಡಿಲೇ ಆಗಿ 19 ಓವರ್ ಆಡ್ತಾರೆ. ಅದರಲ್ಲಿ ರಿಷಬ್ ಪಂತ್ ಅವರು ಒಳ್ಳೆ ನಾಕ್ ಆಡ್ತಾರೆ. ಜಸ್ಟ್ 10 ಬಾಲ್ಗೆ 32 ರನ್ ಹೊಡಿತಾರೆ. ಇದೇ ಒಂದು ಲಕ್ನೋ ಸೂಪರ್ ಜೈಂಟ್ಸ್ ಗೆಲ್ಲೋದಕ್ಕೆ ಒಂದು ಮೇಜರ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಈ ಒಂದು 209 ರನ್ನ ಚೇಸ್ ಮಾಡೋಕ್ಕೆ ಬಂದಂಥ ನಮ್ಮ ಆರ್ ಸಿ ಬಿ ಅವರು ಏನು ಹೇಳೋಣ, ಫಸ್ಟು ಈ ಬೆತ್ತಲು ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಚೆನ್ನಾಗಿ ಆಡ್ತಾರೆ ಅಂತ ನಾವು ಬ್ಯಾಕಪ್ ಆಗಿ ಆಡಿಸ್ತಾನೆ ಬರ್ತಾ ಇದ್ದೀವಿ. ಫಿಲ್ ಸಾಲ್ಟ್ ಅವ್ರ ಬೆಲೆ ಇವಾಗ ಗೊತ್ತಾಗ್ತಿದೆ ಗೈಸ್ ನಮಗೆ. ಫಿಲ್ ಸಾಲ್ಟ್ನ ಯಾರು ರಿಪ್ಲೇಸ್ಮೆಂಟ್ ಮಾಡೋಕ್ಕಾಗೋದಿಲ್ಲ ಅಂತ ನನಗೆ ಇವಾಗ ಗೊತ್ತಾಯಿತು. ಯಾಕೆಂದರೆ ಬೆತ್ತಲ್ ಅವರು ಕಂಟಿನ್ಯೂಸ್ 4 ಮ್ಯಾಚಲ್ಲಿ ಯಾವುದೇ ಒಂದು ಮ್ಯಾಚಲ್ಲೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿಲ್ಲ. 20-25 ಇಷ್ಟು ಅದ್ರ ಮೇಲೆ ಹೊಡೆಯೋಕ್ಕೆ ಆಗ್ತಾಯಿಲ್ಲ ಬೆತ್ತಲ್ ಅವ್ರಿಗೆ. ಇನ್ನು ಕಿಂಗ್ ಕೊಹ್ಲಿ ಅವರು ಆಡ್ತಾರೆ ಅಂತ ಅಂದ್ಕೊಂಡ್ರೆ ಅವರು ಪ್ರಿನ್ಸ್ ಯಾದವ್ಗೆ ಡಕ್ಔಟ್ ಆಗೋದ್ರು. ಇನ್ನು ಅಲ್ಲಿಂದ ಸ್ಟಾರ್ಟ್ ಆಯಿತು ನೋಡಿ. ಎಲ್ಲೋ ಒಂದು ಕಡೆ ಗೆಲುವಿನ ಹೋಪ್ ತಂದು ಕೊಟ್ಟರು ಯಾರು ರಜತ್ ಪಟ್ಟಿದಾರ್ ಕ್ಯಾಪ್ಟನ್ನು ಮತ್ತು ನಮ್ಮ ದೇವದತ್ ಪಡಿಕ್ಕಲ್ಲು. ರಜತ್ ಪಟ್ಟಿದಾರ್ ಆಡಿದಂಥ ಶಾಟ್ಗಳು ನೋಡ್ತಾ ಇದ್ರೆ ಗಾಯ್ಸ್ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಅನ್ಫಾರ್ಚುನೇಟ್ ಆಗಿ ರಜತ್ ಪಟ್ಟಿದಾರ್ 50 ಹೊಡೆದು ಔಟ್ ಆಗಿ ಹೋಗ್ತಾರೆ. ಅದಾದಮೇಲೆ ದೇವದತ್ ಪಡಿಕ್ಕಲ್ ಔಟ್ ಆಗಿಬಿಡ್ತಾರೆ. ಫೈನಲಿ ನಮ್ಮ ಟೀಮ್ ಡೇವಿಡ್ ಅಣ್ಣ ಬಂದು ಒಳ್ಳೆ ನಾಕ್ ಆಡ್ತಾರೆ ಗಾಯ್ಸ್. ಸಖತ್ತಾಗಿ ಹೊಡಿತಾರೆ 6-4. ನನಗಂತೂ ಕ್ರೇಜ್ ಆಗಿತ್ತು ಅಂತಲೇ ಹೇಳ್ಬೋದು. ಯಾರು ದೇವದತ್ ಪಡಿಕ್ಕಲ್ಲು ಮತ್ತು ರಜತ್ ಪಟ್ಟಿದಾರ್ ಬಿಟ್ಟರೆ ಟೀಮ್ ಡೇವಿಡ್ ಈ ಮ್ಯಾಚ್ ಆದರೂ ಗೆಲ್ಲಿಸ್ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಒಳ್ಳೆ ನಾಕ್ ಆಡೋದು ಇಲ್ಲ ಅಂತ ಹೇಳ್ಬಾರ್ದು. 17 ಬಾಲ್ಗೆ 40 ರನ್ ಹೊಡಿತಾರೆ. ಆಮೇಲೆ ಇವರು ಔಟ್ ಹೋಗ್ತಾರೆ. ಫೈನಲಿ ನಮ್ಮ ಯಾರಪ್ಪ ಕೃಣಾಲ್ ಪಾಂಡ್ಯನು ಮತ್ತು ರೊಮಾರಿಯೋ ಶೆಫರ್ಡು ಇಬ್ಬರು ಆಡ್ತಿರೋದು ನೋಡಿ ಪರವಾಗಿಲ್ಲ, ಒಳ್ಳೆ ಟಕ್ಕರ್ ಕೊಟ್ಟರು ಅಂತಲೇ ಹೇಳ್ಬೋದು. ಆದರೆ ಮ್ಯಾಚ್ ಗೆಲ್ಲಿಸ್ಬೇಕಾಗಿತ್ತು ಗಾಯ್ಸ್. ಒಂಥರ ಕಿಕ್ಕಿರೋದು ನೋಡೋದಕ್ಕೆ ಆರಾಮಾಗಿ ಪ್ಲೇ ಆಫ್ ಕನಸು ಇನ್ನೂ ಸ್ವಲ್ಪ ಆರಾಮಾಗಿ ಸಲೀಸಾಗೆ ಹೋಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಅನ್ಫಾರ್ಚುನೇಟ್ಲಿ ನಿನ್ನೆ ಯಾರು ಲಕ್ನೋ ಸೂಪರ್ ಜೈಂಟ್ಸ್ ಕಡೆ ಇತ್ತು ಅಂತ ಅನಿಸುತ್ತೆ. ಆದರೆ ನಮ್ಮ ಆರ್ ಸಿ ಬಿ ಸೋತು ಸುಣ್ಣ ಆಗೋದ್ರು ಅಂತಲೇ ಹೇಳ್ಬೋದು. ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ 2 ಮ್ಯಾಚ್ ಸೋತಿರೋದ್ರಿಂದ ಎಲ್ಲೋ ಒಂದು ಕಡೆ ಬೇಜಾರಾಗುತ್ತೆ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಮುಂದಿನ ಮೇನ್ ಸಂಡೇ ಮ್ಯಾಚ್ ಇದೆಯಲ್ಲ, ಆ ಮ್ಯಾಚಲ್ಲಿ ಪಕ್ಕ ನಮ್ಮ ಆರ್ ಸಿ ಬಿ ಗೆದ್ದು ಪ್ಲೇ ಆಫ್ನ ಜೀವಂತವಾಗಿ ಇರಿಸ್ಕೊತಾರೆ ಅಂತಲೇ ಹೇಳ್ಬೋದು. ಓಕೆ ಗೈಸ್, ಇವತ್ತಿನ ಅಪ್ಡೇಟ್ ಈ ಥರ ಇತ್ತು. ಇದೇ ಥರ ಕ್ರಿಕೆಟಿಂಗ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಅದು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ ಗೈಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.